ಇವತ್ತು ನಾನು ಹೇಳಕೊಟ್ಟಿರೋ ಸ್ಟೋರಿ ವಿಕ್ಟೋರಿಯಾ ಹಾಸ್ಪಿಟ್ಲಿನ ಹಾರರ್ ಇನ್ಸಿಡೆಂಟ್ಸ್ ಬಗ್ಗೆ. ಇದಾಗಲೇ ಹೇಳಿರೋ ಪ್ರಕಾರ ವಿಕ್ಟೋರಿಯಾ ಹಾಸ್ಪಿಟ್ಲಿನ ಹಾರರ್ ಇನ್ಸಿಡೆಂಟ್ಸ್ ಬಂದ್ಬಿಟ್ಟು ಒಂದು ನಿಜವಾದ ಘಟನೆ. ಮತ್ತು ವಿಕ್ಟೋರಿಯಾ ಹಾಸ್ಪಿಟಲ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಬೆಂಗಳೂರಿನ KR ಮಾರ್ಕೆಟ್ ಹತ್ರ ಇರುವ ಈ ವಿಕ್ಟೋರಿಯಾ ಹಾಸ್ಪಿಟಲ್ ಎಂತಕ್ಕೆ ಫೇಮಸ್ಸು ಅಂದರೆ ಅಲ್ಲಿ ರಾತ್ರಿ ಹೊತ್ತು ನಡೆಯುವ ನೈಜ ಘಟನೆಗಳು ಮತ್ತು ಅಲ್ಲಿನ CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುವ ಅದೆಷ್ಟೋ ವಿಡಿಯೋಗಳಿಂದ ವಿಕ್ಟೋರಿಯಾ ಹಾಸ್ಪಿಟಲ್ ಅತಿ ಹೆಚ್ಚು ಹೆಸರುವಾಸಿಯಾಗಿದೆ. ಇವತ್ತು ನಾನು ಹೇಳೋಕ್ಕೆ ಹೊರಟಿರುವ ಸ್ಟೋರಿ ಅಲ್ಲಿನ ಯಾವುದೇ CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುವ ವಿಡಿಯೋ ಬಗ್ಗೆ ಅಲ್ಲ. ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಅದೆಷ್ಟೋ ವರ್ಷಗಳ ಹಿಂದೆ ಅಲ್ಲಿಗೆ ಚಿಕಿತ್ಸೆಗಾಗಿ ಬಂದ ಒಂದು ಮಹಿಳೆ ಸಾವನ್ನಪ್ಪಿದಳು. ಅದಾದ ನಂತರ ಅಲ್ಲಿನ ಸುತ್ತಮುತ್ತಲೂ ಆ ಮಹಿಳೆ ಓಡಾಡುವಂತೆ ಮತ್ತು ಅಲ್ಲಿ ಆ ಮಹಿಳೆಯ ಬಿಂಬ ಕಾಣುವಂತೆ ಅನೇಕರಿಗೆ ಕಂಡಿದ್ದೆ. ಅಲ್ಲಿನ ಸ್ಥಳೀಯರು ಹೇಳುವ ಪ್ರಕಾರ ಅಲ್ಲಿ ಒಂದು ಮರದ ಹತ್ತಿರ ಆಕೆಯ ಬಿಂಬ ಕಾಣುತ್ತದೆ ಎಂದು ಅಲ್ಲಿನ ಸ್ಥಳೀಯರು ಮತ್ತು ಅಲ್ಲೇ ಕೆಲಸ ಮಾಡುವಂಥ ವಾಚ್ಮ್ಯಾನ್ ಕೂಡ ಹೇಳಿದ್ದಾನೆ. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ ಅಲ್ಲಿನ ಮರದ ಹತ್ರ ಯಾರಾದರೂ ಊಟವನ್ನು ತೆಗೆದುಕೊಂಡು ಹೋಗಿ ಇಟ್ಟರೆ ಅದು ಕಾಣೆಯಾಗುತ್ತದೆ ಎಂದು ಹೇಳುತ್ತಾರೆ ಮತ್ತು ನಂಬುತ್ತಾರೆ. ಅದಲ್ಲದೆ ಆ ಹಾಸ್ಪಿಟಲ್ ಒಳಗಡೆ ರಾತ್ರಿ ಹೊತ್ತು ಆ ಮಹಿಳೆ ಓಡಾಡುವಂತೆ ಮತ್ತು ಮಾತಾಡುವಂತೆ ಕೇಳುತ್ತದೆ ಎಂದು ವಾಚ್ಮ್ಯಾನ್ ಹೇಳುತ್ತಿದ್ದಾನೆ. ಇದಾಗಿತ್ತು ಇವತ್ತಿನ ವಿಶೇಷ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದರೆ ಫಾಸ್ಟ್ ಫೋಕಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಆಲಲ್ಲಿ ಕ್ಲಿಕ್. ಥ್ಯಾಂಕ್ ಯು.